ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 23. ಶಿವನ್ಯಾಳಿಗೆ ನಿದ್ದೆ ಬರುತ್ತಿರಲಿಲ್ಲ. ಚರಣ್ ಕೆಲಸದಿಂದ ರಿಸೈನ್ ಮಾಡಿದ್ದ. ಯಾಕೆ ಅಂತ ಗೊತ್ತಿರಲಿಲ್ಲ. ಹಾಗೆ ಚರಣ್ಗೆ ತನ್ನ ಮೇಲೆ ಪ್ರೀತಿ ಇಲ್ಲ, ತನ್ನ ಹೊಟ್ಟೆ ಉರಿಸಲು ಅವಳ ಜೊತೆಗೆ ಕ್ಲೋಸ್ ಆಗಿ ಇರುವುದಾಗಿ ನಾಟಕ ಮಾಡುತ್ತಿದ್ದ ಎಂದು ತಿಳಿದಿತ್ತು ಅವಳಿಗೆ. ಆದರೆ ಚರಣ್ ಅವಳಲ್ಲಿ ಮಾತು ಬಿಟ್ಟಿದ್ದ. ಅವನಿಗೆ ಜ್ವರ ಬಂದಿತ್ತು ಎಂದು ತಿಳಿದು ಚಡಪಡಿಸುತ್ತಿದ್ದಳು ಅವಳು. ಆದ್ದರಿಂದಲೇ ಅವಳಿಗೆ ನಿದ್ದೆ ಬಂದಿರಲಿಲ್ಲ. ಏನಾದರೂ ಆಗಲಿ ಅವರನ್ನು ನೋಡಲೇಬೇಕು ಎಂದು ನಿರ್ಧರಿಸಿ ಚರಣ್ ಮನೆಗೆ ಹೋದಳು. ಆದರೆ ಈ ಹೊತ್ತಲ್ಲಿ ಒಳಗೆ ಹೋಗುವುದು ಹೇಗೆ ಎಂದು ಯೋಚಿಸಿ ಮನೆಯ ಹಿಂದೆ ಬಂದಾಗ ಅಡುಗೆ ಮನೆ ಬಾಗಿಲು ತೆರೆದಿತ್ತು. ಸುಜಾತಾರವರು ಊಟ ಮಾಡಿದ ಬಟ್ಟಲು ತೊಳೆಯುತ್ತಿದ್ದರು. ಅವಳು ಮೆಲ್ಲನೆ ಕಳ್ಳ ಹೆಜ್ಜೆ ಇಟ್ಟು ಅವನ ರೂಮಿಗೆ ಹೋದಳು. ಬಾಗಿಲು ಲಾಕ್ ಆಗಿರಲಿಲ್ಲ. ಸುಜಾತಾರವರ ರೂಮ್ ಕೆಳಗಡೆ ಇದ್ದುದರಿಂದ ಅವರು ಮೇಲೆ ಬರುವುದಿಲ್ಲ ಎಂದು ತಿಳಿದಿತ್ತು ಅವಳಿಗೆ. ರೂಮ್ ಒಳಗೆ ಹೋದಳು. ಅವನು ನಿದ್ದೆ ಮಾಡ್ತಿದ್ದ. ಮೆಲ್ಲನೆ ಅವನ ಹಣೆ ಮುಟ್ಟಿ ನೋಡಿದಳು. ಅಷ್ಟು ಬಿಸಿ ಇರಲಿಲ್ಲ. ಅವಳ ಸ್ಪರ್ಶಕ್ಕೆ ಅವನಿಗೆ ಎಚ್ಚರವಾಗಿತ್ತು. ಆದರೂ ಮಲಗಿದಂತೆ ನಟಿಸಿದ. ಸರ್, ನೀವು ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ? ನನ್ನಿಂದ ಆಗ್ತಿಲ್ಲ. ಕಣ್ಣು ಮುಚ್ಚಿದ್ರು ಕನಸಲ್ಲೂ ನೀವೇ ಕಾಣ್ತೀರಾ. ಯಾಕೆ ಸರ್ ನನ್ನ ಇಷ್ಟೊಂದು ಕಾಡೋದು ನೀವು ನನ್ನ ಜೊತೆ ಮಾತಾಡದೆ ನನ್ನನ್ನು ನೋಡಿಯೂ ನೋಡದಂತೆ ಹೋದಾಗಲೆಲ್ಲ ನನ್ನ ಹೃದಯಕ್ಕೆ ಸೂಜಿಯಿಂದ ಚುಚ್ಚಿದ ಹಾಗೆ ಆಗುತ್ತೆ. ನನ್ನ ನಿದ್ದೆ ಕೆಡಿಸಿ ನೀವು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀರಾ. ನೀವು ಮಲಗಿದ್ದು ಒಳ್ಳೆಯದಾಯಿತು. ಎಚ್ಚರ ಇದ್ದರೆ ನಿಮ್ಮ ಈ ಮುದ್ದು ಮುಖನ ಹೇಗೆ ನೋಡೋಕ್ಕಾಗ್ತಿರ್ಲಿಲ್ಲ. ನಿಮಗೋಸ್ಕರ ಇವತ್ತು ನಾನು ಇಷ್ಟೆಲ್ಲ ರಿಸ್ಕ್ ತಗೊಂಡು ಇಲ್ಲಿಗೆ ಬಂದೆ ಗೊತ್ತಾ. ಇವತ್ತು ಪೂರ್ತಿ ನಿಮ್ಮನ್ನು ನೋಡ್ತಾ ಇರ್ತೀನಿ ಎಂದು ಅವನ ಕೈ ಹಿಡಿದು ಅಲ್ಲೇ ಕೆಳಗೆ ಕುಳಿತು ನಿದ್ದೆಗೆ ಜಾರಿದಳು. ಅವನು ಮೆಲ್ಲನೆ ಕಣ್ಣು ಬಿಟ್ಟ. ಮನದರಸಿ ಪಕ್ಕದಲ್ಲಿರುವುದನ್ನು ನೋಡಿ ಒಮ್ಮೆ ಮುಖ ಅರಳಿದರೆ ಅವಳ ಮನೆಯವರ ನಂಬಿಕೆಗೆ ಮೋಸ ಮಾಡಬಾರದು ಎಂದು ಬುದ್ಧಿ ಎಚ್ಚರಿಸಿದಾಗ ಅವನ ಮುಖ ಬಾಡಿತು. ನಿವಿ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಆಗಿ ಅಡುಗೆ ಮನೆಗೆ ಹೋದಳು. ಇವತ್ತು ಅಡುಗೆ ಮನೆಯಲ್ಲಿ ಅವಳ ಮೊದಲ ಅಡುಗೆ. ಅತ್ತೆ ಹೇಳಿದ ಹಾಗೆ ಸಿಹಿ ಮಾಡಬೇಕಿತ್ತು. ಏನು ಮಾಡುವುದು ಎಂದು ಯೋಚಿಸಿ ಕೇಸರಿ ಬಾತ್ ಮಾಡೋಣ ಎಂದು ತೀರ್ಮಾನಿಸಿದಳು. ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ನೀವೀಸ್ ಕಿಚನ್ಗೆ ಸ್ವಾಗತ. ಇವತ್ತು ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು: ತುಪ್ಪ, ರವೆ, ಸಕ್ಕರೆ, ನೀರು, ಗೋಡಂಬಿ, ದ್ರಾಕ್ಷಿ, ಫ್ರೂಟ್ ಕಲರ್, ಏಲಕ್ಕಿ ಪುಡಿ. ಮಾಡುವ ವಿಧಾನ: ಮೊದಲು ಗ್ಯಾಸ್ ಆನ್ ಮಾಡಬೇಕು. ನಂತರ ಅದರ ಮೇಲೆ ಪ್ಯಾನ್ ಇಟ್ಟು 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಕರಗಿದ ಮೇಲೆ ಗೋಡಂಬಿ, ದ್ರಾಕ್ಷಿ ಹಾಕಿ ಹುರ್ಕೊಳ್ಬೇಕು. ಆಮೇಲೆ ಅದನ್ನೊಂದು ಬೌಲಿಗೆ ಹಾಕಿ ಸೈಡ್ಗೆ ಇಡಿ. ನಂತರ ಅದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದು ಕರಗಿದ ಮೇಲೆ 1 ಕಪ್ ರವೆ ಹಾಕಿ ಚೆನ್ನಾಗಿ ಹುರಿಬೇಕು. 5 ನಿಮಿಷ ಕಳೆದು ಅದಕ್ಕೆ ರವೆ ತಗೊಂಡ ಅದೇ ಕಪ್ನಲ್ಲಿ 2 ಕಪ್ ನೀರು ಕುದಿಸಿ ಅದನ್ನು ಹುರಿದ ರವೆಗೆ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಅದಕ್ಕೆ 3/4 ಕಪ್ಪು ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಕೇಸರಿ ಬಣ್ಣದ ಫ್ರೂಟ್ ಕಲರ್ ಹಾಗೂ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇರಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಏಲಕ್ಕಿ ಪುಡಿ ಹಾಗೂ ನಾವು ಮೊದಲು ಹುರಿದಿಟ್ಟಿರುವ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಗ್ಯಾಸ್ ಆಫ್ ಮಾಡಿ. ನೋಡಿ ವೀಕ್ಷಕರೇ, ನೀವಿ ಸ್ಪೆಷಲ್ ರುಚಿಯಾದ ಕೇಸರಿ ಬಾತ್ ಸವಿಯಲು ಸಿದ್ಧ. ನೀವು ಟ್ರೈ ಮಾಡಿ ನಿಮ್ಮ ವಿಮರ್ಶೆಗಳನ್ನು ತಿಳಿಸಿ. ಇನ್ನೊಂದಿನ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುವೆ. ಅಲ್ಲಿ ತನಕ ಬಾಯ್ ಬಾಯ್ ಎಂದು ಕುಕ್ಕರಿ ಶೋ ಥರ ಮೊದಲ ಅಡುಗೆ ಮಾಡಿ ಮುಗಿಸಿದಳು ನಿವಿ. ನಮ್ಮ ನಿವಿ ತರ್ಲೆ, ಮಾತಿನ ಮಲ್ಲಿ. ಸೈಲೆಂಟಾಗಿ ಮಾಡಿದರೆ ನಾಲಿಗೆಗೆ ಅವಮಾನ ಅಂತ ಪಾಪ ಈ ರೀತಿಯಲ್ಲಿ ಅಡುಗೆ ಮಾಡ್ತಾ ನಮಗೂ ಹೇಳಿಕೊಟ್ಲು ನೋಡಿ. ಸಿಹಿ ಮಾಡಿ ಆಯಿತು. ಬೆಳಗ್ಗೆ ಕಾಫಿ ಜೊತೆಗೆ ಪುಳಿಯೋಗರೆ ಹಾಗೂ ಚಪಾತಿ, ಆಲೂಗಡ್ಡೆ ಪಲ್ಯ ತಯಾರಿಸಿ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಇಟ್ಟಳು. ರಘುರಾಮ್, ಜಾನಕಿ, ಚಂದ್ರಶೇಖರ್, ಸರಿತಾ, ಸಾಕ್ಷಿ ಜೊತೆಗೆ ನಮ್ಮ ಹೀರೋ ಕೂಡ ನೀವಿ ಸ್ಪೆಷಲ್ ಅಡುಗೆಗೆ ಕಾತುರದಿಂದ ಕಾಯುತ್ತಿದ್ದರು. ಅದಕ್ಕೆ ಒಳ್ಳೆ ಗಮ್ಮಂತ ಪರಿಮಳ ಬರ್ತಿದೆ, ಮೊದಲು ನಂಗೆ ಬಡಿಸಿ ಎಂದಳು ಸಾಕ್ಷಿ. ಆಗ ನಿವಿ ಸರಿ ಚಾಚಿ ಎಂದಳು. ಅದಕ್ಕೆ ಪ್ಲೀಸ್ ಚಾಚಿ ಅಲ್ಲ ಸಾಕ್ಷಿ. ಸಾಕ್ಷಿಗೆ ಚಾಚಿ ಅಂದರೆ ಇಷ್ಟ ಆಗಲ್ಲ. ಸೊ ಅವಳನ್ನು ರೇಗಿಸಲು ನೀವಿ ಚಾಚಿ ಎಂದೇ ಕರೆಯುತ್ತಿದ್ದಳು. ಮೊದಲು ಬಡಿಸಮ್ಮ, ತುಂಬ ಹಸಿವಾಗ್ತಿದೆ
ಎಂದರು ಚಂದ್ರೂರವರು. ಆಗ ನೀವಿ ಸರಿ ಮಾವ ಎಂದಳು. ನಂತರ ಎಲ್ಲರಿಗೂ ಬಡಿಸಿದಳು. ಪುಟ್ಟ ತುಂಬ ಚೆನ್ನಾಗಿದೆ, ನನಗೆ ಯಾವಾಗಲೂ ನೀನೇ ತಿಂಡಿ ಮಾಡಿಕೊಡಮ್ಮ ಎಂದರು ರಘುರಾಮ್ರವರು. ಆಗ ನೀವಿ ಓಕೆ ತಾತ ಎಂದಳು. ನಾನಂತೂ ಇನ್ನು ಯಾವತ್ತೂ ಹೋಟೆಲ್ಗೆ ಹೋಗಲ್ಲ, 5 ಸ್ಟಾರ್ ಹೋಟೆಲ್ಗಿಂತ ತುಂಬ ರುಚಿಯಾಗಿದೆ ಎಂದು ನೀವಿ ಮಾಡಿದ ಅಡುಗೆಯನ್ನು ಹೊಗಳಿದರು ಚಂದ್ರಶೇಖರ್ರವರು. ನಿನ್ನ ಕೈ ರುಚಿ ತುಂಬ ಚೆನ್ನಾಗಿದೆ ಪುಟ್ಟ, ಬಹುಶಃ ನಿನ್ನ ಹಾಗೆ ಅದೇ ರೆಸಿಪಿ ನಾವು ಉಪಯೋಗಿಸಿದ್ರು ಇಷ್ಟು ಚೆನ್ನಾಗಿರ್ತಿರ್ಲಿಲ್ಲ. ಕೆಲವರು ಏನು ಅಡುಗೆ ಮಾಡಿದರೂ ಚೆನ್ನಾಗಿರುತ್ತೆ, ಅದು ಅವರಿಗೆ ಸಿಕ್ಕಿದ ವರ, ನಿನಗೂ ಆ ವರ ಸಿಕ್ಕಿದೆ ಎಂದರು ಜಾನಕಿ ಅವರು. ನೀವಿ ಪುಟ್ಟ, ಅಡುಗೆ ಕೂಡ ಒಂದು ರೀತಿಯ ಕಲೆ, ನೀನದರಲ್ಲಿ ಪ್ರಾವೀಣ್ಯತೆ ಪಡೆದಿದ್ಯಾ. ನಮ್ಮ ಸಾಕ್ಷಿಗೆ ಒಂದು ಕಾಫಿ ಮಾಡೋಕ್ಕೂ ಬರಲ್ಲ, ನಮ್ಮ ಚೇತು ಪುಣ್ಯ ಅವನಿಗೆ ನೀನು ಸಿಕ್ಕಿದ್ದು ಅಲ್ವೇನೋ ಕಂದ ಎಂದು ಚೇತುವನ್ನು ನೋಡಿದರೆ ಅವನು ಹ್ಞೂ ಎಂದು ತಲೆಯಾಡಿಸಿದ. ಆಗ ರಘುರಾಮ್ರವರು, ರಾಜ್ಕುಮಾರ, ಹೆಂಡತಿ ಮಾಡಿದ ಅಡುಗೆ ಹೇಗಿದೆಯೋ ಹೇಳಲೇ ಇಲ್ಲ ಎಂದಾಗ, ನೀವೆಲ್ಲರೂ ಹೇಳಿದ್ದೆ ನನ್ನ ಮನಸ್ಸಲ್ಲಿ ಇದ್ದದ್ದು, ನಾನು ಪ್ರತ್ಯೇಕವಾಗಿ ಏನು ಹೇಳಲಿ ಎಂದ ಚೇತು. ಅದಕ್ಕೆ ನನಗೂ ಅಡುಗೆ ಮಾಡೋದು ಕಲಿಯಬೇಕು ಅನ್ನಿಸ್ತದೆ, ಹೇಳ್ಕೊಡ್ತೀರಾ ಎಂದಳು ಸಾಕ್ಷಿ. ಆಗ ನೀವಿ, ನಿಂಗೆ ಆಸಕ್ತಿ ಇದೆಯಲ್ವಾ, ಅದು ಮುಖ್ಯ, ಮನಸ್ಸಿದ್ದರೆ ಮಾರ್ಗವಿದೆ, ನೋಡು ನೀನು ಚೆನ್ನಾಗಿ ಅಡುಗೆ ಮಾಡ್ತೀಯ, ಆ ಜವಾಬ್ದಾರಿ ನಂದಾಯ್ತಾ. ಆಗ ಸಾಕ್ಷಿ, ತುಂಬ ಥ್ಯಾಂಕ್ಸ್ ಅತ್ತಿಗೆ ಎಂದಳು. ಸರಿತಾರವರು, ಅಂತೂ ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಬಂತು ಎಂದಾಗ ಸಾಕ್ಷಿ, ಅಮ್ಮ ದಿಸ್ ಇಸ್ ಟೂ ಮಚ್ ಎಂದು ಮೂತಿ ತಿರುಗಿಸಿ ಹೋದಳು. ನೀವಿ ಪುಟ್ಟ, ನೀನು ತಿನ್ನು ಎಂದು ಸರಿತಾರವರು ಅವಳಿಗೆ ತಿನ್ನಿಸಿದರು. ನೀವಿಗೆ ಖುಷಿಗೆ ಕಣ್ಣು ತುಂಬಿ ಬಂತು. ಸತ್ವತ್ ಮನಸ್ಸಲ್ಲೇ, ನಾನೇನೋ ಇವಳಿಗೆ ಅಡುಗೆ ಬರಲ್ಲ, ಅದ್ಯಾವುದೋ ಯೂಟ್ಯೂಬ್ ಚಾನಲ್ ನೋಡಿ ನೂಡಲ್ಸ್ ಪಾಯಸ ಅಥವಾ ಮ್ಯಾಗಿ ಮಾಡ್ಕೊಂಡು ಬರ್ತಾಳೆ ಅಂದ್ಕೊಂಡಿದ್ದೆ. ಆದರೆ ಇವಾಗ ಶಾಕ್ ಆಗೋ ಸರ್ತಿ ನಂದು. ಮುದ್ದು, ನೀನು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ಇಂಥ ಭಾಗ್ಯ ಇವಾಗಿನ ಕಾಲದಲ್ಲಿ ಎಲ್ಲ ಹುಡುಗರಿಗೂ ಸಿಗಲ್ಲ ಬಿಡು. ನೀನು ಯಾವತ್ತಿದ್ರೂ ನನ್ನ ಚೆರಿ, ಯು ಆರ್ ಆಲ್ವೇಸ್ ಸ್ಪೆಷಲ್ ಟು ಮೀ. ಹೌದು, ನಾನೇನೋ ನನಗೆ ಬಡಿಸೋ ತಿಂಡಿಯಲ್ಲೇ ಉಪ್ಪು ಖಾರ ಹುಳಿ ಜಾಸ್ತಿ ಹಾಕಿರಬಹುದು ಅಂದ್ಕೊಂಡಿದ್ದೆ, ಆದರೆ ಆ ಥರ ಏನೂ ಮಾಡಿಲ್ಲ. ಯಾಕಿರಬಹುದು, ಅವಳನ್ನೇ ಕೇಳೋಣ ಅಂತ ಅಂದ್ಕೊಂಡ. ನೀವಿ ತನ್ನ ರೂಮಿಗೆ ಹೋಗಿ ಲ್ಯಾಪ್ಟಾಪ್ನಲ್ಲಿ ಮೇಲ್ ಚೆಕ್ ಮಾಡ್ತಿದ್ಲು. ಅವಳ ಇನ್ಬಾಕ್ಸ್ನಲ್ಲಿ ಒಂದು ಮೇಲ್ ನಗುತ್ತಾ ಭದ್ರವಾಗಿ ಕುಳಿತಿತ್ತು. ಅದನ್ನು ಕಂಡವಳ ಮೊಗದಲ್ಲಿ ನಗು ಅರಳಿತು. ಅಷ್ಟರಲ್ಲಿ ಅವಳ ಮೊಬೈಲ್ಗೆ ಕರೆ ಬಂತು. ಅದು ಅವಳ ಕಾರ್ತಿ ಅಣ್ಣನ ಕರೆ. ಕರೆಯನ್ನು ಸ್ವೀಕರಿಸಿ, ಹಲೋ ಹೇಳಣ್ಣ. ಪುಟ್ಟ, ಗುಡ್ ನ್ಯೂಸ್. ನನಗೂ ನಿನ್ನ ಹತ್ರ ಒಂದು ಗುಡ್ ನ್ಯೂಸ್ ಹೇಳಬೇಕು. ಪುಟ್ಟ, ಮದುವೆಯಾಗಿ 2 ದಿನ ಆಗಿದ್ದಷ್ಟೇ, ಎಷ್ಟು ಬೇಗ ಮಾವ ಆಗ್ತಿದ್ದೀನಾ? ಅಣ್ಣ, ಅದೊಂದೇನಾ ಗುಡ್ ನ್ಯೂಸ್ ಈ ಭೂಮಿ ಮೇಲಿರೋದು? ಕೂಲ್ ನೀವಿ, ಕೂಲ್, ತಮಾಷೆ ಮಾಡಿದೆ ಕಣು. ಈ ಥರ ತಮಾಷೆ ನನಗೆ ಇಷ್ಟ ಆಗಲ್ಲ. ಸಾರಿ ಪುಟ್ಟ. ಅಣ್ಣ, ವಿಷಯ ಏನು ಅಂತ ಹೇಳು. ಪುಟ್ಟ, ನಾವು ಯಾವಾಗಲೂ ಮೀಟ್ ಆಗೋ ಜಾಗಕ್ಕೆ ಬಾ, ಅಲ್ಲಿ ಹೇಳ್ತೀನಿ. ಓಕೆ ಬಾಯ್. ಅಷ್ಟರಲ್ಲಿ ಸತ್ವತ್ ರೂಮಿಗೆ ಬಂದ. ಕಿಟಪ್ಪ, ನಿನ್ನ ಹತ್ರ ಮಾತಾಡಬೇಕು. ಏನು ಎಂಬಂತೆ ಕಣ್ಣಲ್ಲೇ ಕೇಳಿದ. ನಾನು ಮೊನ್ನೆ ರಾತ್ರಿ ನಿನ್ನ ಕೈಗೆ ದುಪ್ಪಟ್ಟ ಕಟ್ಟಿದ್ದೆ ಅಲ್ವಾ, ಅದನ್ನು ಬಿಚ್ಚಿದ್ಯಾರು? ಅಮ್ಮೋರು ತುಂಬ ಬಿಗಿಯಾಗಿ ಕಟ್ಟಿದ್ರಲ್ವಾ ಎಂದು ಮನಸ್ಸಲ್ಲೇ ಅಂದ್ಕೊಂಡು, ಅದು ನಾನು ಎಚ್ಚರ ಆದಾಗ ನೀನಿರಲಿಲ್ಲ. ಬೇರೆ ಯಾರ ಕೈಯಿಂದ ಬಿಚ್ಚಿದ್ರು ಅವರಿಗೆ ಅನುಮಾನ ಬರಬಾರ್ದು ಅಂತ ನಾನೇ ಹೇಗೋ ಬಾಯಿಂದ ಕಚ್ಚಿ ಬಿಚ್ಚಿದೆ. ಓಹೋ, ನಾನು ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಕೇಳು. ಅದು ತಿಂಡಿ ಸೂಪರ್, ನೀನು ಯಾಕೆ ನನ್ನ ತಿಂಡಿಗೆ ಖಾರದ ಪುಡಿ ಉಪ್ಪು ಹುಳಿ ಜಾಸ್ತಿ ಹಾಕಿ ಕೊಡಲಿಲ್ಲ? ನೀನು ತುಂಬ ಸೀರಿಯಲ್ ನೋಡ್ತೀಯಾ? ಇಲ್ಲ, ಯಾಕೆ? ಮತ್ತ್ಯಾಕೆ ಈ ಥರ ಪ್ರಶ್ನೆ ಕೇಳೋದು? ನೋಡು, ನಮ್ಗೆ ಯಾರ ಮೇಲೆ ಎಷ್ಟೇ ಕೋಪ ದ್ವೇಷ ಇದ್ದರೂ ಅವರು ತಿನ್ನುವ ಆಹಾರದಲ್ಲಿ ಆ ಥರ ಮಾಡಿದರೆ ಅದು ನ್ಯಾಯ ಅಲ್ಲ. ಒಂದು ವೇಳೆ ನಾನು ಹಾಗೆ ಮಾಡಿ ನೀನು ಆ ಆಹಾರ ವೇಸ್ಟ್ ಮಾಡಿದರೆ ಅನ್ನಕ್ಕೆ ಅವಮಾನ ಮಾಡಿದ ಹಾಗೆ. ನಮ್ಮ ಕೋಪ ಯಾವತ್ತಿದ್ರೂ ತಿನ್ನುವ ಆಹಾರದಲ್ಲಿ ತೋರಿಸಬಾರ್ದು. ಎಷ್ಟೋ ಜನರು ಒಂದು ಹೊತ್ತಿನ ಊಟ ಸಿಗದೆ ಕಷ್ಟಪಡ್ತಿದ್ದಾರೆ, ನಾವು 3 ಹೊತ್ತು ತಿಂತೀವಿ. ಸೊ ನಾನು ಮಾಡೋ ತಿಂಡಿ ಧೈರ್ಯವಾಗಿ ತಿನ್ನಬಹುದು ಎಂದು ಹೇಳಿ ಹೋದಳು. ಸತ್ವತ್ ಅವಳು ಹೋದ ದಾರಿಯನ್ನೇ ನೋಡುತ್ತಾ, ಮುದ್ದು, ನೀನೆಷ್ಟು ತರಲೆ ಮಾಡ್ತೀಯೋ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಒಳ್ಳೆ ಮನಸ್ಸಿನ ನನ್ನೊಡತಿ ನೀನು. ನಿಜವಾಗ್ಲೂ ನೀನು ಹೆಂಡತಿಯಾಗಿ ಸಿಕ್ಕಿದ್ದು ನನ್ನ ಪುಣ್ಯ. ನೀನು ತುಂಬ ತುಂಬ ಒಳ್ಳೆಯವಳು. ನಿನ್ನ ನಡವಳಿಕೆ ನನಗೆ ಯಾವಾಗಲೂ ಅಚ್ಚರಿ ಅನಿಸಿದೆ.
ಚೆರಿ, ನೀನು ಯಾವಾಗಲೂ ನನಗೆ ಹೊಸದಾಗಿ ಕಾಣ್ತೀಯ ಕಣೋ. ಮುಂದುವರಿಯುವುದು